ವೆಲ್ಕಮ್ ಟು ಆರಾಮ್.ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲಿ ನೋಡಿದ್ರು ಟಾಕ್ಸಿಕ್ ದೇ ಹವಾ. ಟಾಕ್ಸಿಕ್ನ ಆಡಿಯೋ ಆಲ್ಬಮ್ ಲಾಂಚ್ ಅನ್ನು ನಿನ್ನೆ ಮುಂಬೈಯಲ್ಲಿ ಬಿಡುಗಡೆ ಮಾಡಲಾಯಿತು. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತು ಕೊಟ್ಟಂತೆ ಇಡೀ ಚಿತ್ರರಂಗ ತಿರುಗಿ ನೋಡುವಂತಹ ಸಿನಿಮಾವನ್ನು ಮಾಡಿದ್ದು, ಇಡೀ ಬಾಲಿವುಡ್ ಮಂದಿ ಬೆಕ್ಕಸ ಬೆರಗಾಗಿ ನೋಡುವಂತಹ ಒಂದು ಆಲ್ಬಮ್ ಅನ್ನ ರಿಲೀಸ್ ಮಾಡಿದ್ದಾರೆ. ಒಟ್ಟು 30 ನಿಮಿಷಕ್ಕಿಂತ ಹೆಚ್ಚಿರುವಂತಹ ಈ ಆಲ್ಬಮ್ ನಲ್ಲಿ ವಿಶಾಲ್ ಮಿಶ್ರಾ ಅವರಿಗೆ ಸಿಂಹ ಪಾಲನ್ನು ನೀಡಲಾಗಿದೆ. ವಿಶಾಲ್ ಮಿಶ್ರಾ ಅವರೇ ಈ ಸಿನಿಮಾದ ಅಧಿಕೃತ ಸಾಂಗ್ಗಳ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು, ರವಿ ಬಸ್ರೂರ್ ಅವರು BGM ಅನ್ನು ಮಾಡಿದ್ದಾರೆ. ಆಲ್ಬಮ್ ಕೇಳಲಿಕ್ಕೆ ತುಂಬಾ ಚೆನ್ನಾಗಿದ್ದು, ಆಲ್ಬಮ್ ಹಿಟ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಆಲ್ರೆಡಿ 2 ಸಾಂಗ್ಗಳು ಹಿಟ್ ಆಗಿದ್ದು, BGM ಮತ್ತು ಆಲ್ಬಮ್ ಎರಡೂ ಸೇರಿ ಸಿನಿಮಾವನ್ನು ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿದೆ. ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಇಡೀ ಚಿತ್ರತಂಡ ಇತ್ತು. ಅಂದ್ರೆ 5 ಜನ ಹೀರೋಯಿನ್ಗಳು ಮತ್ತು ಡೈರೆಕ್ಟರ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಹಾಗೂ KVN ಸಂಸ್ಥೆಯ ಮುಖ್ಯಸ್ಥರು ಎಲ್ಲರೂ ಭಾಗಿಯಾಗಿದ್ರು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಿಕ್ನ ಆಲ್ಬಮ್ನ ಲಾಂಚ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಹವಾವನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮ್ಯೂಸಿಕ್ ಆಲ್ಬಮ್ ಲಾಂಚ್ ಮಾಡಿ ನಂತರದಲ್ಲಿ ಈ ಸಿನಿಮಾಗಾಗಿ ಮತ್ತಷ್ಟು ಹೈಪ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಮುಂಬೈಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ಕೇಂದ್ರ ಬಿಂದು ಆಗಿದ್ರು. 26ಕ್ಕೆ ರಿಲೀಸ್ ಆಗ್ತಿರುವಂತಹ ಸಿನಿಮಾಕ್ಕೆ ದಿನದಿಂದ ದಿನಕ್ಕೆ ಪ್ರಮೋಷನ್ ನ ಒಳ್ಳೆ ರೀತಿ ಮಾಡ್ತಾ ಇದ್ದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಲ್ರೆಡಿ ಟಿಕೆಟ್ ಬುಕ್ಕಿಂಗ್ ಸಹ ಭರದಿಂದ ಸಾಗ್ತಾ ಇದೆ. ಇನ್ನೇನು 21ಕ್ಕೆ ನಮ್ಮ ದೇಶದಲ್ಲಿ ಸಹ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಲಿದೆ ಅಂತ ಹೇಳಲಾಗ್ತಿದೆ. ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಸೆಗ್ಮೆಂಟ್ಗೆ ಬರೋದಾದ್ರೆ ವಿಶಾಲ್ ಮಿಶ್ರಾ ಅವರಿಗೆ ಸಿಂಹ ಪಾಲನ್ನು ನೀಡಲಾಗಿದ್ದು, ಆದರೆ BGM ಮಾತ್ರ ನಮ್ಮ KGF ಖ್ಯಾತಿಯ ರವಿ ಬಸ್ರೂರ್ ಅವರಿಗೆ ನೀಡಲಾಗಿದೆ. ರವಿ ಬಸ್ರೂರ್ ಅವರು ನಿಮ್ಗೆ ಗೊತ್ತಿರುವ ಹಾಗೆ KGF ಸಿನಿಮಾದ ಒಬ್ಬ ಮಾಸ್ಟರ್ ಮ್ಯೂಸಿಕ್ ಮಾಂತ್ರಿಕರು. KGF ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಹೆಸರುವಾಸಿಯಾಗಿರುವಂತಹ ನಮ್ಮ ರವಿ ಬಸ್ರೂರ್ ಅವರು ಟಾಕ್ಸಿಕ್ ಸಿನಿಮಾದ ಟೋಟಲ್ BGM ಅನ್ನ ವಹಿಸಿಕೊಂಡಿದ್ದಾರೆ. ಈಗ ಆಲ್ರೆಡಿ ನಾವು ಟ್ರೈಲರ್ ಅಲ್ಲಿ ನೋಡಿರುವಂತೆ ರವಿ ಬಸ್ರೂರ್ ಅವರ BGM ವರ್ಕೌಟ್ ಆಗಿದ್ದು, ಇಡೀ ಸಿನಿಮಾದಲ್ಲಿ ಅವರ ಒಂದು BGM ದೊಡ್ಡ ಮಟ್ಟಕ್ಕೆ ಇರಲಿದೆ ಅನ್ನೋದು ನಮ್ಮ ನಿರೀಕ್ಷೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದಂತೆ ಉತ್ತಮ ಗುಣಮಟ್ಟದ ಸಿನಿಮಾವನ್ನೇ ಮಾಡಿದ್ದು, ಇಡೀ ಬಾಲಿವುಡ್ ಮಂದಿ ಸಹ ಈಗ ಕಾತುರದಿಂದ ಟಾಕ್ಸಿಕ್ ಆಗಿ ಕಾಯ್ತಾ ಇದ್ದಾರೆ. ನಿನ್ನೆ ನಡೆದಂತ ಆಲ್ಬಮ್ ಕಾರ್ಯಕ್ರಮದಲ್ಲಿ ಇಡೀ ಚಿತ್ರತಂಡ ಪಾಲ್ಗೊಂಡಿತ್ತು. ಫ್ಯಾನ್ಸ್ ಸಮ್ಮುಖದಲ್ಲಿ ಸಿನಿಮಾದ ಆಲ್ಬಮ್ ಲಾಂಚ್ ಅನ್ನ ಮಾಡಿದ್ದಾರೆ. 30 ನಿಮಿಷಗಳ ಡ್ಯೂರೇಷನ್ ಇರುವಂತಹ ಆಲ್ಬಮ್ ಅಲ್ಲಿ ವಿಶಾಲ್ ಮಿಶ್ರಾ ಅವರ ಸಾಂಗ್ಗಳಿದ್ದು, ರವಿ ಬಸ್ರೂರ್ ಅವರ BGM ಇದ್ದು, ಹಾಗೆ ನಮ್ಮ ಕನ್ನಡದ ವರ್ಷನ್ ಅಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಸಹ ಆ್ಯಡ್ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆಲ್ಬಮ್ ಹಿಟ್ ಆಗಿದ್ದು, ಇನ್ನೇನು 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾಗೆ ಹೈಪ್ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈಗ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬುಕ್ಕಿಂಗ್ ಓಪನ್ ಆಗಿದ್ದು, ಭರದಿಂದ ಸಾಗ್ತಾ ಇದ್ದು. ನಿಮಗೆ ಗೊತ್ತಿರುವ ಹಾಗೆ ಅಮೆರಿಕಾದಲ್ಲಿ ಈಗ ಹೆಚ್ಚು ಕಡಿಮೆ $70,000 ಹೆಚ್ಚು ಬಿಸ್ನೆಸ್ ಮಾಡಿ ಆಗಿದೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬುಕ್ಕಿಂಗ್ ಭರದಿಂದ ಸಾಗ್ತಾ ಇದೆ. ನಮ್ಮ ದೇಶದಲ್ಲಿ 21ಕ್ಕೆ ಬುಕ್ಕಿಂಗ್ ಓಪನ್ ಮಾಡ್ತಾರೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಸಿನಿಮಾ ಈಗ ಬಿಡುಗಡೆ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಈಗ ಮುಂದೆ ಬರುವಂತಹ ಪ್ರಮೋಷನಲ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಆರಾಮ್.ಕನ್ನಡ ಯೂಟ್ಯೂಬ್ ಚಾನಲ್. ಧನ್ಯವಾದ.